ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇಟ್ಟಿದ್ದಾರೆ ಸ್ನೇಹಿತರು. ಅದು ಯುವತಿ ವಿಚಾರಕ್ಕೆ ಕಿರಣ್ ಎಂಬಾತನಿಗೆ ಥಳಿಸಿ ಚಾಕುವಿನಿಂದ ಇರಿದಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಅಂತ ಕರೆಸಿಕೊಂಡು ಗ್ಯಾಂಗ್ ಚಾಕುವಿನಿಂದ ಇರಿದಿದೆ. ನಂಜನಗೂಡು ತಾಲೂಕಿನ ಕೆಂಪಿಸಿದ್ದನಹುಂಡಿಯಲ್ಲಿ ನಡೆದಿರೋ ಘಟನೆ. ಚಿಕಿತ್ಸೆ ಫಲಿಸದೆ ಚಾಕು ಇರಿತಕ್ಕೊಳಗಾಗಿದ್ದಂಥ ಕಿರಣ್ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಸ್ನೇಹಿತರೇ ಮುಹೂರ್ತ ಇಟ್ಬಿಟ್ರ? ಯುವತಿ ವಿಚಾರಕ್ಕೆ ಜಗಳ ಆಗಿತ್ತಾ ಅಥವಾ ಏನು ಸುಳಿವೆ ಇಲ್ಲದೆ ಪ್ಲಾನ್ ಮಾಡಿ ಕರೆಸಿ ಹೀಗೆ ಕೊಂದಿರೋದಾ? ವಿಜಯ್, ಬಂಧಗಳಲ್ಲೇ ಪವಿತ್ರವಾದ ಬಂಧ ಅಂದ್ರೆ ಅದು ಸ್ನೇಹಿತರ ನಡುವಿನ ಸಂಬಂಧ ಅಂತ ಹೇಳ್ತಾರೆ. ಆದರೆ ದುರಂತದ ವಿಷಯ ಅಂತ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಕರೆಸ್ಕೊಂಡಂತಹ ಸ್ನೇಹಿತರೆ ತನ್ನ ಸ್ನೇಹಿತನಿಗೆ ಚಾಕುವಿಂದ ಇರಿದು ಮನಸ್ಸೋ ಇಚ್ಛೆ ಥಳಿಸಿ ಆತನನ್ನು ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ವರುಣಾ ಹೋಬಳಿ ಅಂದರೆ CM ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ನಡೆದಿರೋದು. ಗ್ರಾಮದ ಕಿರಣ್ ಎಂಬ 22 ವರ್ಷದ ಯುವಕನನ್ನೇ ಬರ್ಬರವಾಗಿ ಈಗ ಹತ್ಯೆಯನ್ನು ಮಾಡಿರೋದು. ರವಿಚಂದ್ರ ಎಂಬುವರ ಬರ್ತ್ಡೇ ಸೆಲೆಬ್ರೇಷನ್ ಇದೆ, ಬಾ ಅಂತ ಹೇಳಿ ಈ ಕಿರಣನ್ನ ಕರೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ವಸಂತ, ಮಧು, ಅಭಿ ಹಾಗೂ ಸಿದ್ದರಾಜು ಈ 4 ಕೂಡ ಆತನ ಮೇಲೆ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸೋ ಇಚ್ಛೆ ಥಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆತ ಅವರಿಂದ ತಪ್ಪಿಸಿಕೊಂಡು ಬೈಕ್ನಲ್ಲಿ ವಾಪಸ್ ಮನೆಗೆ ಬರುವಾಗ ಬೈಕನ್ನು ಕೂಡ ಗುದ್ದಿಸಿ ಕೆಳಗೆ ಬೀಳಿಸಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಹೀಗೆ ತೀವ್ರ ರಕ್ತಸ್ರಾವದಿಂದ ನರಳುತ್ತಿದ್ದಂತಹ ಕಿರಣ್ ಸ್ಥಳೀಯರೆಲ್ಲರೂ ಕೂಡ ರಕ್ಷಣೆ ಮಾಡಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ದುರಂತದ ವಿಷಯ ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ. ಈ ಸಂಬಂಧ 4 ವಿರುದ್ಧ ಈಗ FIR ದಾಖಲಾಗಿದೆ. ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಲ್ಲೂ ಕೂಡ ತಲೆ ಮರೆಸಿಕೊಂಡಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಅಂದ್ರೆ ಪೋಷಕರೆಲ್ಲರೂ ಕೂಡ ಸ್ನೇಹಿತರನ್ನು ನಂಬ್ತಾರೆ ಅಥವಾ ಸ್ನೇಹಿತರನ್ನು ನಂಬಿ ಹೊರಗೆ ಕಳಿಸ್ತಾರೆ. ಈ ಒಂದು ಸ್ಟೋರಿಯನ್ನು ನೋಡಿದ್ರೆ ನಿಜಕ್ಕೂ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ತಿಳಿತಿಲ್ಲ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.